ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ತಂದೆ ಮಗನನ್ನು ಹೇಗೆ ಕಾಪಾಡಬೇಕು, ತಂದೆ ಮಗನನ್ನು ಹೇಗೆ ವಿದ್ಯಾವಂತನನ್ನಾಗಿ ಮಾಡಬೇಕು, ಹೇಗೆ ಮುದ್ದು ಮಾಡಬೇಕು ಎನ್ನುವುದನ್ನು ಕುರಿತು ಒಂದು ಪ್ರಸಿದ್ಧವಾದ ಸುಭಾಷಿತ. ನಾವೇನು ಮಾಡ್ತೇವೆ, ಮಕ್ಕಳಿಗೆ 10 ವರ್ಷವಾದರೂ ಮುದ್ದು ಮಾಡ್ತಾ ಇರ್ತೇವೆ. ಮಲಿಕೊಳ್ಳಪ್ಪ, ನಿಜ ಚೆನ್ನಾಗಿ ಮಾಡು ಅಂತೇವೆ. ಹುಡುಗನಿಗೆ 12 ವರ್ಷ, ನಾಳೆ ಪರೀಕ್ಷೆ ಇದೆ, ಆದರೂ ಪರವಾಗಿಲ್ಲ ಮಲಕ್ಕು ಅಂಥೇಳಿ ತುಂಬ ಮುದ್ದು ಮಾಡ್ತೀವಿ. ತುಂಬ ಮುದ್ದು ಮಾಡ್ತಾ ಹೋದರೆ ಮಕ್ಕಳು ದಡ್ಡರಾಗುತ್ತಾರೆ, ಮಕ್ಕಳು ರೌಡಿಗಳಾಗುತ್ತಾರೆ. ಎಚ್ಚರಿಕೆ. ಅದಕ್ಕೆ ಒಂದು ಪ್ರಸಿದ್ಧವಾದ ಸುಭಾಷಿತ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ಪಾಠಯೇತ್ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೆ ತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್. ಪ್ರಸಿದ್ಧವಾದ ಸುಭಾಷಿತ ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಹೇಳಿಕೊಟ್ಟಿದ್ದಾರೆ. ಲಾಲಯೇತ್ ಪಂಚವರ್ಷಾಣಿ, ಮಕ್ಕಳನ್ನು 5ನೇ ವರ್ಷದವರೆಗೆ ಮುದ್ದು ಮಾಡಬೇಕು. ಹೊಡೆಯಬಾರದು, ಬೈಯಬಾರದು, ಏನೇ ಚೇಷ್ಟೆ ಮಾಡಿದರೂ ಕೂಡ ಮುದ್ದು ಮಾಡಬೇಕು. 5 ವರ್ಷವಾಗುವವರೆಗೆ ಆ ಮಕ್ಕಳು ದೇವರಿದ್ದಂತೆ. ಪಾಪ ಅಷ್ಟೊಂದು ವಿವೇಕವಿರುವುದಿಲ್ಲ, ವಿಚಾರವಿರುವುದಿಲ್ಲ, ಏನೋ ತಪ್ಪು ಮಾಡ್ತಾರೆ, ಚೇಷ್ಟೆ ಮಾಡ್ತಾರೆ. ಅವರು ಹೊಡೆದು ಬಿಟ್ಟರೆ ತಪ್ಪಾಗುತ್ತೆ. ಮಕ್ಕಳ ಮನಸ್ಸಿಗೆ ನೋವಾಗಬಾರದು. ನಮ್ಮ ಮಕ್ಕಳಿಗೆ 5ನೇ ವಯಸ್ಸಾಗುವವರೆಗೂ ಕೂಡ ಲಾಲಯೇತ್, ಮುದ್ದು ಮಾಡಬೇಕು, ಪ್ರೀತಿ ಮಾಡಬೇಕು, ಹಾಲು ಕುಡಿಸಬೇಕು, ಸ್ನಾನವನ್ನು ಮಾಡಿಸಬೇಕು, ಅಲಂಕಾರ ಮಾಡಬೇಕು. ಆ ಮಕ್ಕಳು ಏನೇ ತಪ್ಪು ಮಾಡಿದರೂ ಕೂಡ ಯಾವ ಕಾರಣಕ್ಕೂ ಗದರಿಸಬಾರದು, ಯಾವ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನು ಹೊಡಿಬಾರದು. ಕೆಲವರು ಮಕ್ಕಳು ಚೇಷ್ಟೆ ಮಾಡ್ತಾ ಟಿ ವಿ ಹೊಡೆದು ಹಾಕ್ಬಿಟ್ರು. ಮಕ್ಕಳು 3 ವರ್ಷ, 3.5, 4 ವರ್ಷ, 4.5, 5 ವರ್ಷ 5 ಜನ ಸೇರಿಕೊಂಡು ಟಿ ವಿ ಎತ್ತಕ್ಕೆ ಹೋದರೂ ಬಿದ್ದೋಯ್ತು, ಹೊಡೆದೋಯ್ತು. 15,000 ರೂಪಾಯಿ ಟಿ ವಿ ಹೊಡೆದೋಯ್ತು. ಏನು ಮಾಡೋದು ಇವಾಗ? ಆ ಮಕ್ಕಳಿಗೆ ಚಚ್ಚಿದ್ರೆ ಪಾಪ ಅಳುತ್ತವೆ, ಮಕ್ಕಳಿಗೆ ಹೊಡೆದ್ರೆ ಅಳ್ತಾರೆ. ದುಡ್ಡು ಕೊಡೋಕ್ಕೆ ಸಾಮರ್ಥ್ಯವಿಲ್ಲ, ತಪ್ಪು ಮಾಡಿದಾರಪ್ಪ. ಆ ಮಕ್ಕಳು ಚೇಷ್ಟೆ ಮಾಡದಂತೆ ತಂದೆ ತಾಯಿಗಳು ನೋಡ್ಕೊಳ್ಬೇಕೇ ಹೊರತು ಮಕ್ಕಳನ್ನು ಖಂಡಿತ ಹೊಡಿಬಾರ್ದು. ಎಲ್ಲಿವರೆಗೆ? 5 ವರ್ಷ ಆಗುವವರೆಗೆ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್
ದಶವರ್ಷಾಣಿ ಪಾಠಯೇತಿ, 6ನೇ ವರ್ಷದಿಂದ 16ನೇ ವರ್ಷದವರೆಗೆ ಅಥವಾ 15ನೇ ವರ್ಷದವರೆಗೆ 10 ವರ್ಷಗಳ ಕಾಲ ಮಕ್ಕಳಿಗೆ ಚೆನ್ನಾಗಿ ಬುದ್ಧಿವಾದ ಹೇಳಬೇಕು. ಓದು, ಸ್ಕೂಲ್ಗೆ ಹೋಗು, ಹೋಮ್ವರ್ಕ್ ಮಾಡ್ಕೊಂಬ, ಮಲಿಕ್ಕೋ, ಅಪ್ಪ ಅಮ್ಮ ನಮಸ್ಕಾರ ಮಾಡು, ಹೇಳ್ದಾಗ ಕೇಳು. ಅವಾಗ ಸರಿಯಾಗಿ ಮಾಡದೆ ಹೋದರೆ 2 ಡೇಟ್ ಕೊಡಿ, ಪರವಾಗಿಲ್ಲ. ಮಕ್ಕಳು 6ನೇ ವಯಸ್ಸಿಗೆ ಬಂದು 16ನೇ ವಯಸ್ಸಿನವರೆಗೆ ಜೀವನ ಮಾಡುವಾಗ ಆ ಮಕ್ಕಳಿಗೆ ಪಾಠಯೇತಿ, ಸರಿಯಾದಂಥ ಶಿಕ್ಷಣವನ್ನು ಕೊಡಬೇಕು. ಸ್ಟ್ರಿಕ್ಟಾಗಿ ಜೀವನ ಇರಬೇಕು. ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 11ನೇ ವಯಸ್ಸಿನಿಂದ 26ನೇ ವಯಸ್ಸಿನವರೆಗೆ 16 ವರ್ಷಗಳ ಕಾಲ ಕಠಿಣವಾದ ವ್ರತ. ಹೀಗೆ ಮಾಡು, ಜಪವನ್ನು ಮಾಡ್ಕೊಂಬ, ನದಿ ಸ್ನಾನ ಮಾಡು, ಈ ಕಡೆ ಬಟ್ಟೆ ಒಗಿ, ಈ ಕಡೆ ಕಸ ಮಾಡಿ, ತುಂಬ ಸ್ಟ್ರಿಕ್ಟ್ ಆಗಿದ್ದು. ಅವರು ಮ್ಯಾನ್ ಆಫ್ ಡಿಸಿಪ್ಲಿನ್. ಅವರು ಹೇಗೆ ಅಂತಂದರೆ ಆ ಶಿಸ್ತು ಎನ್ನುವಂಥದ್ದು ಎಂಬಾಡಿಮೆಂಟ್ ಡಿಸಿಪ್ಲಿನ್. ಅಂಥ ಮಹಾತ್ಮರು. ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಅನ್ಯಾಯ ಮಾಡಬೇಡ, ಸ್ಟ್ರಿಕ್ಟಾಗಿ ಹೇಳ್ತಾಯಿದ್ರು. ನಾವುಗಳು ಕೂಡ ನಮ್ಮ ಮಕ್ಕಳಿಗೆ 5ನೇ ವರ್ಷ ಕಳೆದು 6ನೇ ವರ್ಷ ಪ್ರಾರಂಭವಾದ ಮೇಲೆ ಪಾಠ ಹೇಳ್ಕೊಡ್ಬೇಕು, ಗಲಾಟೆ ಮಾಡಬೇಕು. ತಪ್ಪು ಮಾಡಿದರೆ ತಾಡಯೇತಿ, ಹೊಡಿಬೇಕು. ಯಾಕೆ? ಬುದ್ಧಿ ಇದೆ. ಪೆನ್ಸಿಲ್ ಕದ್ಕೊಂಬಂದ್ಬಿಟ್ಟು ಸ್ಕೂಲ್ನಿಂದ, ಅಮ್ಮ ಪೆನ್ಸಿಲ್ ಕದ್ಕೊಂಬಂದೆ ಇಂದ 2 ಡೇಟ್ ಕೊಟ್ಬಿಟ್ಟು ನಾಳೇನು ಕಳ್ತನ ಮಾಡಬೇಡ ಹೇಳಬೇಕು. ನಮ್ಮ ಇನ್ನೇನು ಹೋಗ್ಬಿಟ್ಟು ಯಾರಿಗೂ ತೊಂದರೆ ಕೊಟ್ಟೆ, ಆ ಪಂಚೆ ಹರಿದು ಹಾಕ್ಬಿಟ್ಟೆ ಅಂದರೆ ಯಾಕೆ ಹರಿದು ಹಾಕ್ತೆ? ಇವತ್ತು ಊಟ ಹಾಕೋಲ್ಲ, ನಿಮಗೆ ಶಿಕ್ಷೆ ಕೊಡಬೇಕು. ಆದ್ದರಿಂದ 6ನೇ ವರ್ಷದಿಂದ 10 ವರ್ಷಗಳ ಕಾಲ 16ನೇ ವರ್ಷದವರೆಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆಯ ಶಿಸ್ತನ್ನು ಕಲಿಸಬೇಕು, ಭಾರತೀಯ ಸಂಪ್ರದಾಯದ ವಿಚಾರವನ್ನು ತಿಳಿಸಬೇಕು. ಅನಂತರ ಪ್ರಾಪ್ತೇತು 16 ವರ್ಷೇ, 15 ತುಂಬಿತು, 16ಕ್ಕೆ ಬಿತ್ತು. 16ನೇ ವರ್ಷದ ಮಗನಾದರೆ ಅವನನ್ನು ಪುತ್ರಂ ಮಿತ್ರವದಾಚರೇತಿ, ಆ ಮಗನನ್ನು ಸ್ನೇಹಿತ ಅಂತ ತಿಳ್ಕೋಬೇಕಂತೆ. ನೋಡಿ, ಹಿಂದಿನ ಕಾಲದಲ್ಲಿ 16 ವರ್ಷ ವಯಸ್ಸಾಯಿತು ಅಂದರೆ ಮದುವೆ ಮಾಡ್ತಾಯಿದ್ರು. 16 ವರ್ಷ ವಯಸ್ಸಾಯಿತು ಅಂದರೆ ತೋಟಕ್ಕೆ ಹೋಗ್ಬೇಕಂತ ಹೇಳ್ತಾಯಿದ್ರು. 16 ವರ್ಷ ವಯಸ್ಸಾಯಿತು ಅಂದರೆ ವಿದ್ಯಾವಂತನಾಗಿದೆಯಪ್ಪ, ಕೆಲಸ ಮಾಡು ಅಂತ ಹೇಳ್ತಾಯಿದ್ರು. ಆದ್ದರಿಂದ 16ನೇ ವರ್ಷ ಪ್ರಾರಂಭವಾಯಿತು ಅಂತಂದರೆ ಅಂಥ ಮಕ್ಕಳನ್ನು ಪುತ್ರಂ ಮಿತ್ರವದಾಚರೇತಿ, ತನ್ನ ಸ್ನೇಹಿತನಂತೆ ಕಾಣಬೇಕಂತೆ. ಯಾಕೆ? ಅವನಿಗೂ ಬುದ್ಧಿ ಬಂದಿರುತ್ತೆ, ಅವನು ವಿದ್ಯಾವಂತನಾಗಿರ್ತಾನೆ, ಅವನಿಗೆ ಹೊಡೆಯಬಾರದು, ಬುದ್ಧಿವಾದ ಹೇಳಬೇಕು, ಕೇಳ್ತಾ ಅರ್ಥ ಮಾಡ್ಕೋತಾನೆ. ಆದ್ದರಿಂದ ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ಪಾಲಯೇತಿ 10 ವರ್ಷಾಣಿ ತಾಡಯೇತಿ 10 ವರ್ಷಾಣಿ ಬೋಧಯೇತಿ ಪ್ರಾಪ್ತೇತು 16 ವರ್ಷೆ. ಹಿಂದಿನ ಕಾಲದ ಮಾತು. 5ನೇ ವಯಸ್ಸಿನಲ್ಲಿ ಉಪನಯನವಾಗಿ ಬಿಟ್ಟರೆ 6ನೇ ವಯಸ್ಸಿನಿಂದ 10 ವರ್ಷಗಳ ಕಾಲ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ವಿದ್ಯಾವಿನಯ ಸಂಪನ್ನನಾಗಿ ಗುರುವಿಗೆ ನಮಸ್ಕಾರವನ್ನು ಮಾಡುತ್ತಾ ಗುರುವಿನಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿಯಬೇಕಾಗಿದೆ. ವಿದ್ಯಾವಂತನಾದ, ಬುದ್ಧಿವಂತನಾದ ಇವತ್ತಿನ ಕಾಲದಲ್ಲಿ 21 ವರ್ಷ ತುಂಬಿತು ಅಂದರೆ ಮದುವೆ ಮಾಡಿ ಇಂಥ ಸರ್ಕಾರದವರು. 22 ವರ್ಷವಾಯಿತು ಮದುವೆ ಮಾಡಿ, ಹುಡುಗಿಗೆ 19 ವರ್ಷವಾಯಿತು ಮದುವೆ ಮಾಡ್ಬೋದು. ಅಷ್ಟರೊಳಗಾಗಿ ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡುವ ಜವಾಬ್ದಾರಿ ತಂದೆ ತಾಯಿಗೆ ಸೇರಿ. ಅವನಿಗೆ 16 ವರ್ಷವಾದ ಮೇಲೂ ಮುದ್ದು ಮಾಡ್ತಾ, ಆಯ್ತಪ್ಪ ಪುಟ್ಟ ನಾಳೆ ಸ್ಕೂಲ್ ಇದೆಯಾ? ಇದೆ, ಹೋಗಬೇಡ ಪರವಾಗಿಲ್ಲ, ಪರೀಕ್ಷೆ ಬಂತ ಮಲಿಕ್ಕೋ ಪರವಾಗಿಲ್ಲ, ಸುಳ್ಳು ಹೇಳ್ತಾ ಇದೆಯಾ ಪರವಾಗಿಲ್ಲ ಅಂಥೇಳಿ ಅವಕಾಶ ಕೊಡುವಾಗ ಶಿಸ್ತಿನಿಂದ
ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. 16 ವರ್ಷ ಬಂದ ಕೂಡ ದೊಡ್ಡ ಮನುಷ್ಯನಪ್ಪ, ಅವನೇನು ಓದ್ಕೊಂಡಿದ್ದಾನೆ ಅಂಥೇಳಿ ಅವನನ್ನು ಪುತ್ರಂ ಮಿತ್ರವದಾಚರೇತೆ, ತನ್ನ ಸ್ನೇಹಿತ ಎನ್ನುವಂಥ ಭಾವನೆಯಿಂದ ಆ ಮಗನನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ದೇಶದ ಹಿತ ಶ್ರೇಷ್ಠ ಪ್ರಜೆಗಳನ್ನಾಗಿ ಮಾಡುವಂಥ ಕ್ರಮ. ಸದ್ಗುರುಗಳ ಅನುಗ್ರಹದಿಂದ, ಶಂಕರಾಚಾರ್ಯರ ಅನುಗ್ರಹದಿಂದ ನಾವುಗಳು ನಮ್ಮ ಮಕ್ಕಳಿಗೆ ಈ ತರಹದ ಶಿಕ್ಷಣೆಯನ್ನು ಕೊಡುತ್ತಾ ಭಾರತ ದೇಶವನ್ನು ಪವಿತ್ರ ರಾಷ್ಟ್ರವನ್ನಾಗಿ ಮಾಡೋಣ ಎಂದು ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.